ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವೀಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. LSG ಆ ಟೀಮ್ ಕಂಪ್ಲೀಟ್ ಡಿಸಪಾಯಿಂಟ್ಮೆಂಟು ನಾವು ನೋಡಿದ್ದೀವಿ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಕೆಲವೊಂದು ಮ್ಯಾಚ್ಗಳು ಗೆಲ್ಲೋದು ಸೋತರು ಆ್ಯಂಡ್ ಇಂಟೆಂಟೇ ಕಾಣಿಸ್ಲಿಲ್ಲ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಂತು? ಲೆಟ್ಸ್ ಸ್ಟಾರ್ಟ್ ಸರ್. ನನಗೇನು LSG ಒಂಥರ ನಾನ್ ಸ್ಟಾರ್ಟರ್ಸ್ ಥರ ಆಗೋಯ್ತು. ಅಂದರೆ ಅವ್ರಿಗೆ ಒಂದು ಟೀಮು ಪ್ರಾಪರ್ ಯೂನಿಟಾಗಿ ಕೆಲಸ ಮಾಡಬೇಕು, ಅದಾಗಲೇ ಇಲ್ಲ. ಆ್ಯಂಡ್ ಆ್ಯಸ್ ಅ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂದರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ರಿಷಬ್ ಪಂತ್ ಅವ್ರು ಸ್ಕೋರ್ ಮಾಡ್ತಾರೆ ಅಂತ, ಅದೂ ಆಗಲಿಲ್ಲ. ಅವ್ರು ನಂಬರ್ 3 ಹೋದರು ರೆಗ್ಯುಲರ್ ಆಗಿ. ಆ ಪೂರನ್ ಜಾಗ ತೊಗೊಂಡ್ರು, ಅಲ್ಲೇ ಹೊಡ್ತಾ ಬಿತ್ತು. ಓಪನರ್ಸ್ ಅಂದ್ಕೊಂಡಿದ್ದ ಮಟ್ಟಿಗೆ ಅವರು ಪರ್ಫಾರ್ಮ್ ಮಾಡಲೇ ಇಲ್ಲ. ಅಂದರೆ ನೀವು ನೋಡಿ ಹೆಂಗೆ ಹೊಟ್ಟೋಗಿದೆ ಈ ಒಂದು T20 ಗೇಮು. ಫಸ್ಟ್ 6 ಓವರ್ಸಲ್ಲೇ ಡಿಫೈನ್ ಆಗ್ತಾ ಇದೆ. ಸ್ಟ್ರೈಕ್ ರೇಟ್ ಎಲ್ಲ ಮೇಲಿರುತ್ತೆ, 60-70 ರನ್ ಬಂದುಬಿಡುತ್ತೆ. ಆ ಥರ ಆಗಲೇ ಇಲ್ಲ. ಅಂದರೆ ಅವರು ಮಾಕ್ರಮ್ ಇದ್ದರು. ಇನ್ಫ್ಯಾಕ್ಟ್ ಯಾರ್ಯಾರು ಬಂದರೋ ಮೇಲೆ ಯಾರು ಅವರು ಡೆಂಟ್ ಮಾಡೋಕ್ಕಾಗಲೇ ಇಲ್ಲ. ಇನ್ಫ್ಯಾಕ್ಟ್ ಮಿಚೆಲ್ ಮಾರ್ಷು ಕೂಡ ಅವರು ಅಂದ್ಕೊಂಡಿದ್ದ ಮಟ್ಟಿಗೆ ಒಂದೆರಡು ಮ್ಯಾಚ್ ಹೊಡೆದ್ರು. ಮಿಕ್ಕಿದಾದ ಮ್ಯಾಚಲ್ಲಿ ನೀವು ಹೇಳ್ತಾ ಇದ್ರಲ್ಲ ಒಂಥರ ಕ್ಲೋಸ್ ಬಂತು ಅಂತ. ಏನಕ್ಕೆ ಕ್ಲೋಸ್ ಬಂತು ಅಂದರೆ ಇಕಾನಾನಲ್ಲಿ ಒಂದು ಸ್ವಲ್ಪ ಮೀಡಿಯಂ ಪೇಸರ್ಸ್ಗೆಲ್ಲ ಫಾಸ್ಟ್ ಬೌಲರ್ಸ್ಗೆ ಗೆಲ್ಪಿರೋ ವಿಕೆಟಲ್ಲಿ ಆ ಬೌಲಿಂಗ್ ಯೂನಿಟ್ ಪ್ರಿನ್ಸ್ ಯಾದವ್ ಆಗಲಿ ಶಮಿ ಅವರಾಗಲಿ ಇವರಿಂದ ಒಂದು ಸ್ವಲ್ಪ ಕ್ಲೋಸ್ ಬಂತೆ ಹೊರತು ಆ್ಯಸ್ ಅ ಟೀಮು ಆ ಮಿಡ್ಲ್ ಆರ್ಡರ್ ಕ್ಲಿಕ್ ಆಗಲಿಲ್ಲ. LSG ಒಂಥರ ವೆರಿ ಫಸ್ಟ್ ಗೇಮಿಂದಾನು ಲೆಟ್ ಡೌನ್ ಮಾಡಿದಂಥ ಟೀಮ್. ಒಂಥರ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊತಾರೆ ಅಂತಾರಲ್ಲ ಆ ಥರ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡ್ರು ಅಂತಂದರೆ ಎಲ್ಲ ದುಡ್ಡು ಕೊಟ್ಬಿಟ್ಟು ಕೊನೆಗೆ ಎಲ್ಲ ಮುಗ್ದಾದ್ಮೇಲೆ ಇನ್ನಿವ್ರು ಲಾಸ್ಟ್ ಪ್ಲೇಸೇ ಫಿಕ್ಸು ಅಂತ ಹೇಳಾದ್ಮೇಲೆ ಏನು ಸೆಂಚುರೀಸ್ಗಳೇನು, 95ಗಳೇನು, 6ಗಳೇನು, RCB ಮೇಲೆ CSK ಮೇಲೆ ಎಲ್ಲ ಚೆಚ್ಚಿದ್ದೇನೋ. ಬಟ್ ಏನಾದರೂ ಉಪಯೋಗ ಆಯ್ತಾ ನಾಕ್ಸ್ಗಳು ಅಂತ ಅಂದರೆ ಇಲ್ಲ. ಒಂದೇ ಒಂದು ಫೈಂಡ್ ಆಫ್ ದ ಸೀಸನ್ ಅಂತ ಅಂದರೆ ಪ್ರಿನ್ಸ್ ಯಾದವ್. ಇಂಡಿಯನ್ ಫಾಸ್ಟ್ ಬೌಲರ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ರು. ಅಫ್ಕೋರ್ಸ್ ಹೆಲ್ಪ್ ಇದ್ದಂಥ ಏಕೈಕ ವಿಕೆಟು. ನಾವು ಯೂಶಲಿ T20 ಕ್ರಿಕೆಟ್ ಅಂತ ಬಂದಾಗ ಆ 160, 170 ಓಲ್ಡ್ ಕೈಂಡ್ ಆಫ್ ಆ 2010s ಅರ್ಲಿ 2000s ಏನು 10ಸಲ್ಲಿ ಏನು 170, 175, 180 ಕೈಂಡ್ ಆಫ್ ಗೇಮ್ಸ್ ನೋಡ್ತಾ ಇದ್ವಿ. ಅದು ಈ ಸಲ ನೋಡೋಕೆ ಸಿಕ್ಕಿದ್ದು ಅಂತ ಅಂದರೆ ಎಕಾನಾ ಸ್ಟೇಡಿಯಂನಲ್ಲಿ ಮಾತ್ರ. ಸೊ ಆ ರೀತಿಯಲ್ಲಿ ಸ್ವಲ್ಪ ಕ್ಲೋಸ್ ಗೇಮ್ಸ್ಗಳು ಕೊಟ್ಟರು. ಒಂದು ಸೂಪರ್ ಓವರ್ ಬೇರೆ ಆಯಿತು ಕೋಲ್ಕತಾ ನೈಟ್ ರೈಡರ್ಸ್ ಮೇಲೆ. ಸೊ ಕ್ಯೂರೇಟರ್ಗೆ ಜಾಸ್ತಿ ಕ್ರೆಡಿಟ್ ಕೊಡಬೇಕು ಅಂತ ಅನ್ಕೊಂತೀನಿ ರಾದರ್ ದ್ಯಾನ್ ದ ಟೀಮ್. ಅಲ್ಲ, ಒಂದು ಇವ್ರು ಹೇಳಿದ್ರು ಪ್ರಿನ್ಸ್ ಯಾದವ್ ಅಂತ, ಬಟ್ ಒಂದೇ ಒಂದ್ಸಲಿ ಮಿಂಚಿದ್ದು ಮುಕುಲ್ ಚೌಧರಿ. ಅದೊಂದೇ ಮ್ಯಾಚು ಗೆಲ್ಸಿದ್ದು, ಅಂದರೆ ಸೋಲೋ ಮ್ಯಾಚ್ನ ಗೆಲ್ಸಿದ್ರು KKR ಮೇಲೆ. ಅದು ಜ್ಞಾಪಕ ಬರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ಗೆಸ್ಟ್ ಲೆಟ್ ಡೌನು ಆಯುಷ್ ಬದೋನಿ. ಯಾರು ಚೆನ್ನಾಗಿ ಆಡ್ತಾ ಇರ್ತಾರೋ ಅವ್ರಿಗೊಂದು ಸ್ಲಾಟ್ ಕೊಡಲೇ ಇಲ್ಲ. ಆಯುಷ್ ಬದೋನಿ ಬಂದಾಗೆಲ್ಲ ಚೆನ್ನಾಗಿ ಕಾಣಿಸಿದ್ರು, ಮಿಡ್ಲ್ ಮಾಡ್ತಾಯಿದ್ರು. ಅವ್ರನ್ನ ರೆಗ್ಯುಲರ್ ಬೇಸಿಸಲ್ಲಿ ಆಡಲಿಲ್ಲ. ಆಮೇಲೆ ಆ ಟೀಮ್ ಕಾಂಪೋಸಿಷನ್ ಕ್ವಶನ್ ಮಾರ್ಕ್ ಇದ್ದೇ ಇತ್ತು. ಒಂದೇಳಿ ಸರ್, ಹೋದ ವರ್ಷ ಎಲ್ಲ ಚೆನ್ನಾಗಿ ಮಾಡಿದ್ದು ಅಂದರೆ M&M ಮಾರ್ಷ್ ಮತ್ತು ಈ ಕಡೆ ಮಾರ್ಕ್ರಮ್ ಅಂತ. ಆ ಮಾರ್ಕ್ರಮ್ ಅವ್ರಿಗೆ ನಂಬರ್ 5 ಆಡ್ಸೋ ಪ್ಲೇಯರ್ ಸರ್. ಇಲ್ಲ, ಅಪ್ ಫ್ರಂಟೇ ಆಡಬೇಕು. ಅಂದರೆ ನೀವು ಫಸ್ಟ್ 6 ಓವರ್ಸಲ್ಲೇ ಆ ಕ್ಲಾಸಿಕಲ್ ಸ್ಟ್ರೋಕ್ಸ್ ಏನು ಯಾವ ಥರ ಗಿಲ್ ಆಡ್ತಾರೋ ಅದೇ ಥರ ಆಡೋವಂಥ ಪ್ಲೇಯರು. ಆಮೇಲೆ ವರ್ಲ್ಡ್ ಕ್ಲಾಸ್ ಪ್ಲೇಯರ್ನ ಅವ್ರನ್ನೂ ಇಲ್ಲಿ ಅಲ್ಲಿ ಮೂವ್ ಮಾಡಿದ್ರೆ ಅವರು ರೋಲ್ ಪ್ಲೇಗೆ ಅಡ್ಜಸ್ಟ್ ಆಗಕ್ಕೆ ಬಿಡಲೇ ಇಲ್ಲ ಪಂತ್. ಆಮೇಲೆ ಪ್ಲೇಯರ್ಸ್ಗಳಿಗಿಂತ ಜಾಸ್ತಿ ಸಪೋರ್ಟ್ ಸ್ಟಾಫ್ಗಳು, ಸ್ಟ್ರಾಟಜಿಸ್ಟು, ಅನಲಿಸ್ಟು ಇವ್ರುಗಳೇ ಜಾಸ್ತಿ ಇರ್ತಾರೆ. ಅಷ್ಟು ಜನ ಇದ್ರೂ ಈ ಥರ ಬ್ಲಂಡರ್ಸ್ಗಳು ಮಾಡ್ತಾರಲ್ಲ ಅಂತ ಇನ್ನೂ ನನಗೆ ಅರ್ಗಿಸ್ಕೊಳ್ಳೋಕೆ ಆಗಿಲ್ಲ. ಸೊ ಪಂತ್ ಅಂತ ತೊಗೊಂಡ್ರೆ ಕ್ಯಾಪ್ಟನ್ ಅವರು ಓನರ್ ಏನು ಹೇಳಿದ್ರು, 27 ಕೋಟಿ ತೊಗೊಂಡಿದ್ದಾರೆ ಅಂದಾಗ, ಇಲ್ಲ ಇಲ್ ಬಿ ದ ಒನ್ ಆಫ್ ದ ಫೈನೆಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ನಾನು ನೋಡೋ ಇನ್ ದ ಹಿಸ್ಟ್ರಿ ಆಫ್ IPL ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು. ಬಟ್ ಆಸ್ ಅ ಕೋಚ್ ನೀವು 27 crores ಕೊಟ್ಟು ಪಂತ್ ಆಟನ ಹೇಗೆ ಜಸ್ಟಿಫೈ ಮಾಡ್ತೀರಿ? ಜಸ್ಟಿಫೈ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಅಂದರೆ ಅವರು ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇತ್ತು. ಸೊ ಇವರು ಒನ್ ಆಫ್ ದ ಕೀ ಪ್ಲೇಯರ್ಸ್ ಆಗ್ತಾರೆ, ಪರ್ಫಾರ್ಮಿಂಗ್ ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ಕೊಂಡು ಆ ಪ್ರೈಸಿಗೆ ತೊಗೊಂಡಿದ್ದು. ಬಟ್ ಬಿಗ್ಗೆಸ್ಟ್ ಲೆಟ್ ಡೌನು. ಬಟ್ ಇವ್ರನ್ನ ನೀವು ಇಟ್ಕೊಂಡು ಒಂಥರ ಹಿಂಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಸೊ 2015-16 ಇವರು NCAನಲ್ಲಿದ್ದರು. ಇವರು 4th ಚಾಯ್ಸ್ ವಿಕೆಟ್ ಕೀಪರ್ ಆಗಿದ್ರು. ಫಸ್ಟು ಇಶಾನ್ ಕಿಶನ್ ಅವರೇ ಲೀಡ್ ಮಾಡಿದ್ದು ಇವೆಂಚುಲಿ. ಅವಾಗ NCAನಲ್ಲಿ ನಾ ವರ್ಕ್ ಮಾಡಿದೆ. ಈ ಒಂದು ಬ್ಯಾಚೇ ಇತ್ತು ಇವ್ರದ್ದು. ಇಶಾನ್ ಕಿಶನ್, ರಿಷಬ್ ಪಂತ್, ವಾಷಿಂಗ್ಟನ್ ಸುಂದರ್, ಋತುರಾಜ್ ಗಾಯಕ್ವಾಡು, ಸರ್ಫರಾಜ್ ಖಾನು, ಆವೇಶ್ ಖಾನು, ಖಲೀಲ್ ಅಹ್ಮದ್, ವಾಷಿಂಗ್ಟನ್ ಸುಂದರ್, ಇವರೆಲ್ಲ ಒಂದೇ ಬ್ಯಾಚು. ಸೊ ಇದರಲ್ಲಿ ನಾನು ಏನಕ್ಕೆ ಈ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ಹಿಂಗೆ ಇರುತ್ತೆ ಅಂತ ಯಾರು ಓಕೆ ರಿಷಬ್ ಪಂತ್ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋಂಗಲ್ಲ. ಅಂದರೆ ಅಮೇಝಿಂಗ್ ಟ್ಯಾಲೆಂಟ್, ನೋ ಡೌಟ್. ಬಟ್ ಹಿಂಗೆ ಖಂಡಿತವಾಗಿ ಇವ್ರು ಹಿಂಗೆ ಇರ್ತಾರಂತ ಹೇಳೋಕ್ಕಾಗಲ್ಲ. ಎಕ್ಸಾಂಪಲ್ ಕೊಡ್ತೀನಿ. ಆವಾಗ ರಾಹುಲ್ ದ್ರಾವಿಡ್ ಟ್ರಾನ್ಸಿಷನ್ ಪೀರಿಯಡು ಅವರು ಟೇಕ್ ಓವರ್ ಮಾಡ್ತಾಯಿದ್ರು. ಸೊ KCAಗೆ ಬಂದಿದ್ರು. ಇವರು ಆಡೇ ಇರಲಿಲ್ಲ ಮ್ಯಾಚು. ನೀವು ಫಸ್ಟು ಚಾಯ್ಸು ಇಶಾನ್, ಸೆಕೆಂಡು ಅಗ್ನಿವ್ ಪಾನ್ ಅಂತ ಬೆಂಗಾಲನು,
ಮೂರನೇ ಚಾಯ್ಸ್ ಬಂದು ಉಪೇಂದ್ರ ಯಾದವ್ ಅಂತ ಉತ್ತರ ಪ್ರದೇಶ ವಿಕೆಟ್ ಕೀಪರ್. 4th ಚಾಯ್ಸ್ ಇವರಿದ್ದು. ಸೊ 3 ಮ್ಯಾಚ್ ಆಗಿತ್ತು. ಅಂದರೆ ಅಲ್ಲೇ ಇರ್ತಾರಲ್ಲ ಪ್ರಾಬಲ್ಸು, ಅವರಲ್ಲೇ ಮ್ಯಾಚ್ಗಳು ಇರ್ತಾ ಇತ್ತು. ಇವ್ರು 3ರಲ್ಲೂ ಬ್ಯಾಟಿಂಗ್ ಆಡಿರಲಿಲ್ಲ. ಸೊ 4ನೇ ಮ್ಯಾಚು ರಾಹುಲ್ ಅವ್ರು ಬಂದಾಗ ಹಿಂಗೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ಹೇಳಿ ರಾಹುಲ್ಗೆ ನಾನು ಆಡೇ ಇಲ್ಲ ಅಂತ, ಆಯಿತಾ. ಅವಾಗ ನಾನು ಅಫ್ಕೋರ್ಸ್ ನಾನು ಬೇರೆ ಏನೋ ವಿಷಯ ಮಾತಾಡ್ತಾ ಇದ್ದಿದ್ದು, ನಮ್ಮ ಕ್ಲಬ್ ವಿಷಯಗಳು ಮಾತಾಡ್ತಾ ಇದ್ದೆ ರಾಹುಲ್ ದ್ರಾವಿಡ್ ಜೊತೆ. ಸೊ ನಾನು ಹಿಂಗೆ ಹೇಳಿದೆ, ಹಂಗೆ ಹೇಳೋಕ್ಕಾಗಲ್ಲಪ್ಪ ಅಂತ ಹೇಳಿದೆ. ಯಾಕೆಂದರೆ ಅಭಯ್ ಶರ್ಮಾ ಅಂತ ಇದ್ರು, ಅವ್ರು ಅವಾಗ ಫೀಲ್ಡಿಂಗ್ ಕೋಚ್ ಇದ್ರು, ಅವ್ರ ಹತ್ರನೂ ಹೇಳ್ತಾ ಇದ್ದ. ಕೊನೆಗೆ ನಾನು ಸುಮ್ಮನೆ ಮಾತಲ್ಲಿ ಹೇಳಿದೆ, 3 ಜನ ವಿಕೆಟ್ ಕೀಪರ್ಸ್ ಆಡಿದ್ದಾರೆ ಬ್ಯಾಟಿಂಗು, 4ನೇ ಅವ್ನು ಆಡಿಲ್ಲ ಒಂದ್ಸಲಿನೂ ಅಂತ. ಸರಿ ಆಡಿಸಿ ಅಂತ ಹೇಳಿದ್ರು ರಾಹುಲ್ ದ್ರಾವಿಡ್. ಇವ್ರು ಕಟ್ಟಿದ್ರು, ಇನ್ನೂ ಕಣ್ಣು ಕಟ್ಟದಂಗಿದೆ ನನಗೆ. KCA B ಗ್ರೌಂಡಲ್ಲಿ ಮ್ಯಾಚು, ಖಲೀಲ್ ಅಹ್ಮದ್ ಆವೇಶ್ ಖಾನ್ ನ್ಯೂ ಬಾಲಲ್ಲಿ ಬೌಲಿಂಗು. ಸೊ ವೆರಿ ಫಸ್ಟ್ ಇವು ಓಪನಿಂಗೇ ಹೋಗಿದ್ದು, ವೆರಿ ಫಸ್ಟ್ ಬಾಲಿಂದ ಸ್ಟೆಪ್ ಔಟ್ ಆಗಿ ಹೊಡಿತಾ ಇದ್ರು ಆಚೆ. ನನ್ನ ನೋಡ್ತಾ ಇದ್ದಾರೆ ರಾಹುಲ್ ದ್ರಾವಿಡ್, ಏನು ಇದು ಅಂತ ಹಿಂಗೆ ಕಳಿಸಿ ಈ ಥರ. ಅದು ಒಂದ್ಸಲಿ ಹಂಗೆ ಹೊಡಿತಾರೆ ಅಂದ್ಕೊಂಡ್ರೆ ಒಂದು 20 ಬಾಲಲ್ಲಿ 79 ರನ್ ಹೊಡೆದಿದ್ದು, ಆಯ್ತಾ. ಅನ್ಎಕ್ಸ್ಪೆಕ್ಟೆಡ್. ಸೊ ಯು ಕಾಂಟ್ ಎಕ್ಸ್ಪೆಕ್ಟ್ ದ ಎಕ್ಸ್ಪೆಕ್ಟೆಡ್ ಇವರಿಂದ ಅಂತ ಅಲ್ಲೇ ಅನ್ನಿಸ್ತು ನನಗೆ. ಅದಾದ್ಮೇಲೆ ನೋಡಿ ಅವ್ರ ಗ್ರೋತ್ನು ಅದೇ ಥರ ಆಯಿತು. ನೆಕ್ಸ್ಟು ರಾಹುಲ್ ದ್ರಾವಿಡ್ ಇವ್ರನ್ನ ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್ ಥರ ಮಾಡಿದ್ರು. ಆಲ್ಮೋಸ್ಟ್ ಇಂಡಿಯಾ ಅಂಡರ್ 19 ವರ್ಲ್ಡ್ ಕಪ್ಗೆ ಬಂದರು. ಅಲ್ಲಿಂದ ಡೆಲ್ಲಿ ಡೇ ಡೇವಿಲ್ಸ್ ತೊಗೊಂಡೋಗಿದ್ದೇನೆ ರಾಹುಲ್ ದ್ರಾವಿಡ್. ಇಂಡಿಯಾ ಹೇಗೆ ಅಂಡರ್ 19 ನರ್ಚರ್ ಮಾಡಿದ್ರು ರಾಹುಲ್ ದ್ರಾವಿಡ್ ಇವ್ರನ್ನ. ಆಮೇಲೆ ಅನ್ಬಿಲೀವೇಬಲ್ ರೆಕಾರ್ಡು ಈವನ್ ಇಲ್ಲಿವರೆಗೂ. ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ಇವರು ಅದ್ವಿತೀಯ ಆ ಥರ ಇದ್ದಾರೆ. ಬಟ್ ನೀವು IPL ಕ್ಯಾಪ್ಟನ್ಸಿ ಅಂತ ಬಂದಾಗ ಇವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ ಥರನೇ, ಏನೋ ಒಂಥರ ಧೂಳೆಬ್ಬಿಸ್ತಾರೆ. ಇನ್ನು ಅಂದರೆ ಪರ್ಫಾರ್ಮಿಂಗ್ ಕ್ಯಾಪ್ಟನ್ ಯಾವತ್ತೂ ಸಖತ್ ಬೂನ್ ಇದ್ದಂಗೆ ಯಾವುದೇ ಸೈಡ್ಗೆ, ಅದು ಆಗಲಿಲ್ಲ. ಸೊ ಆ್ಯಸ್ ಅ ಟೀಮೂ ಪರ್ಫಾರ್ಮ್ ಮಾಡಲಿಲ್ಲ. ಸೊ 27 ಕೋಟಿ ಏನಪ್ಪ ಸುರಿದು ಬಿಟ್ನಾ ಅಂತ ಫೀಲಿಂಗ್ ಬಂದೇ ಬರುತ್ತೆ. ಬಟ್ ಈ ಥರ ಎಲ್ಲ ಸಿಚುವೇಶನ್ ಇರುತ್ತೆ. ಸೊ ವಿತ್ ರಿಷಬ್ ಪಂತ್ ಏನು ಹೇಳೋಕ್ಕಾಗಲ್ಲ. ಸೊ ಅವ್ರು ಈ ಹಟ್ಟದ ಮೇಲೂ ಕೂಡಿಸ್ಬೋದು, ಇಲ್ಲ ಕೆಳಗೂ ಹೋಗ್ಬೋದು. ಅದೇ ಆಗಿದೆ LSG. ಗ್ರೇಟ್ ರೆಡ್ ಬಾಲ್ ಕ್ರಿಕೆಟರ್, ಸುಮಾರಾದಂತ ವೈಟ್ ಬಾಲ್ ಕ್ರಿಕೆಟರ್, ಕರೆಕ್ಟ್. ಅಂದ್ರೆ ಈ ಸ್ಟ್ಯಾಂಡರ್ಡ್ಗೆ. ಬಟ್ ಈಗ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಚೇಂಜ್ ಆಯ್ತಾ ಅವ್ರ ಗೇಮು ಅಂತ? ಅಂದ್ರೆ ಬಂದಾಗ ಅದೇ ಫಾರ್ಮ್ ಅಲ್ಲಿ ಇದ್ರು, ಹೊಡೆದ್ರು ಎಲ್ಲ, ಬಟ್ ಸ್ವಲ್ಪ ಇದಾಗುತ್ತೆ ಸರ್, ಮೆಂಟಲಿ ಎಫೆಕ್ಟ್ ಆಗುತ್ತೆ ಅಲ್ಲ. ಅವರು ಮೆಂಟಲಿ ಸ್ಟ್ರಾಂಗ್ ಅಂತಾನು ತೋರಿಸಿದ್ರು. ಯಾವುದೇ ಆ ಥರ ಒಂದು ದೊಡ್ಡ ಗ್ರೀವಿಯಸ್ ಆಕ್ಸಿಡೆಂಟ್ ಆಗಿದೆ, ಆಲ್ಮೋಸ್ಟ್ ಬದುಕಿದೇನೆ ಹೆಚ್ಚು ಅನ್ಬೇಕಾದ್ರೆ ಕ್ರಿಕೆಟ್ ಆಡೋದು ದೂರದ ಮಾತು. ಅಂದ್ರೆ ಕ್ರಿಕೆಟ್ ಆಡ್ತೀವಿ ಅನ್ನೋದು ಇರೋದೇ ಇಲ್ಲ, ಬದುಕಿದ್ರೆ ಸಾಕು ಅಂತ ಆ ಸಿಚುವೇಶನ್ ಇಂದ ಬಂದ್ರು. ಬಂದಾದ್ಮೇಲೆ ನೀವು ಸಿಕ್ಕಾಪಟ್ಟೆ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಕ್ರಿಕೆಟ್ ಅಲ್ಲಿ ಸುಮ್ಮನೆ ಹೋಗಿ ಟೀಮಲ್ಲಿ ಇದ್ರು ಅಂತಲ್ಲ, ಅಲ್ಲೂ ತಿರ್ಗಾ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಅಂದ್ರೆ ಇವರು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂಡ್ ಅವ್ರ ಗೇಮ್ ಮೇಲೆ ಅವ್ರಿಗೆ ಎಷ್ಟು ಬಿಲೀಫ್ ಇದೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಈಗಲೂ ಅಷ್ಟೇ, ಮುಂದಿನ ವರ್ಷ ಅವರು ಕ್ಯಾಪ್ಟನ್ಸಿ ಮಾಡದೇ ಇದ್ರು ಆಸ್ ಅ ಪ್ಲೇಯರ್ T20ನಲ್ಲೂ ಕ್ಲಿಕ್ ಆಗ್ಬೋದು, ಪರ್ಫಾರ್ಮ್ ಬೆಟರ್ ಅಂತ. ಏನಕ್ಕೆ ಅಂದ್ರೆ ಅವ್ರದ್ದು ಮೈಂಡ್ ಸೆಟ್ ಹಂಗಿದೆ, ಒಂಥರ ಬಾಕ್ಸರ್ ಮೆಂಟಾಲಿಟಿ ಇದ್ದಂಗೆ. ಯಾವುದೇ ಒಂದು ನೀವು ಬಾಕ್ಸಿಂಗ್ ಅಂದ್ರೆ ನಾವು ಟೈಸನ್ ಇಲ್ಲ ಮೊಹಮ್ಮದ್ ಅಲಿ ಜ್ಞಾಪಕ ಬರ್ತಾರೆ, ಇಲ್ಲ ಅಂದ್ರೆ ಫಿಲ್ಮ್ಸ್ ಅಂದ್ರೆ ಎಷ್ಟೋ ಜನ ಫಿಲ್ಮ್ಸ್ ನೋಡ್ತಾ ಇರ್ತಾರೆ. ರಾಕಿ, ಸಿಲ್ವೆಸ್ಟರ್ ಸ್ಟಾಲೋನ್ ಅಂದ್ರೆ ಎಷ್ಟೇ ಗುದ್ದಿದ್ರು ಅದನ್ನ ತಡ್ಕೊಂಡು ವಾಪಸ್ ತಿರ್ಗಾ ನಾಕ್ಔಟ್ ಪಂಚ್ ಹೊಡೆಯುವಂತ ಪ್ಲೇಯರ್ ರಿಷಬ್ ಪಂತ್. ಆಮೇಲೆ ಮಗು ತರ ಅವ್ನು ಎಷ್ಟು ಚೆನ್ನಾಗಿ ನೋಡ್ಕೊಂತಿರೋ ಅಷ್ಟೊಳ್ಳೆ ರಿಟರ್ನ್ಸ್ ಬರುತ್ತೆ. ಸೊ ಹಂಗಾಗಿ ಓನರ್ಸು, ಮ್ಯಾನೇಜ್ಮೆಂಟ್ ಎಲ್ರು ಮ್ಯಾಟರ್ ಆಗ್ತಾರೆ ಇವ್ರನ್ನ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ರೆ. ಆಲ್ರೌಂಡರ್ಸ್ ನಿಮ್ದೇನಾದ್ರೂ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ರೆ ಅಪ್ ಟು 20 crore ವರೆಗೂ ಲೋನ್ ತಗೊಳ್ಳೋದಕ್ಕೆ ನಿಧಿ ವೃದ್ಧಿ ಹೆಲ್ಪ್ ಮಾಡ್ತಾರೆ. 100+ ಬ್ಯಾಂಕ್ಸ್ ಇದೆ, ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಆಲ್ಸೋ ಇವ್ರು ಕೊಡಿಸೋ ಲೋನ್ ಮೇಲೆ ಯಾವುದೇ ಕಮಿಷನ್ ತಗೊಳ್ಳೋದಿಲ್ಲ. ಆಲ್ಸೋ ನೀವು ಆಲ್ರೌಂಡರ್ಸ್ ಕಡೆಯಿಂದ ಹೋಗ್ತಿದ್ದೀರಾ ಅಂದ್ರೆ ಎಕ್ಸೈಟಿಂಗ್ ಆಫರ್ಸ್ ಇರುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ. ಸೊ ಗೋ ಚೆಕ್ಔಟ್ ನಿಧಿ ವೃದ್ಧಿ. ಮೇ ಬಿ ಈ ಸಲ KL ರಾಹುಲ್ಗೆ ಸಿಗ್ದಂಥ ನೆಗೆಟಿವಿಟಿ LSG ಇದ್ದಾಗ ಪಂತ್ಗೆ ಸಿಗ್ಲಿಲ್ಲ ಅನ್ನಿಸ್ತು. ದೋ ದ ಪರ್ಫಾರ್ಮೆನ್ಸ್ ವಾಸ್ ಲ್ಯಾಕ್ಲಸ್ಟರ್, ಅದು ಸಿಗ್ಲಿಲ್ಲ ಅಂತ ಅನ್ನಿಸ್ತು. KL ರಾಹುಲ್ಗೆ ನೆಗೆಟಿವಿಟಿಗಿಂತ ಓನರ್ ನೆಗೆಟಿವ್ ಸಿಕ್ಕಿತ್ತು KL ರಾಹುಲ್ ಇದ್ದಾಗ. ಕರೆಕ್ಟ್. ಅಂದ್ರೆ ಓನರ್ ಇಂದ ಜಾಸ್ತಿ ಬಂತು KL ರಾಹುಲ್ಗೆ, ಬಿಕಾಸ್ ಎನ್ವೈರನ್ಮೆಂಟ್ ತುಂಬಾ ನೆಗೆಟಿವ್ ಆಗಿದೆ. ಮೇ ಬಿ ಆ ತರ ಮಾಡಿದ್ರಿಂದಾನೇ ಈ ಸಲ ತಿದ್ಕೊಂಡಿರ್ಬೋದು. ಕರೆಕ್ಟ್. ಅದಕ್ಕೆ PR ಎಲ್ಲ ಮಾಡಿದ್ರಲ್ಲ, ಹೆವಿ PR ಮಾಡಿದ್ರೆ ಮೇ ಬಿ ಫಸ್ಟ್ ಟೈಮ್ ಓನರ್ಸ್ ಆಗಿದ್ದು ಅವ್ರಿಗೂ ಕಲಿಯೋದು ತುಂಬಾ ಇತ್ತು ಆಸ್ ಅನ್ ಓನರ್ ಅನ್ಸುತ್ತೆ.